ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಅರಸಿನ ಮಕ್ಕಿ ಪಾಸ್ ಮಾಡಿಕೊಂಡು ಈಗ ಸೀದಾ ಕೊಕ್ಕಡ ಕಡೆ ಹೋಗ್ತಾ ಇದ್ದೇವೆ ನಾವು. ವಸಂತಣ್ಣ ಇವತ್ತು ಎಂಥದ್ದು ಮಾತಾಡ್ದಿಲ್ಲ. ವಸಂತಣ್ಣ ಎಂತ ಮಾತಾಡಿ. ವಸಂತಣ್ಣ ಎಂತ ವಿಷಯ ಎಂತ ಎಂತದಲ್ಲ ವಿಷಯ ನಿಮಗೆ ಗೊತ್ತಿರಲಿಲ್ವ ಆಗಲೇ? ನಾನಾಗ 12:30 ಗಂಟೆಗೆ ಅಂತ ಹೇಳಿದೆ. ಈಗ ಲೇಟ್ ಆದರೆ ನಿಮಗೆ 5:30 ಗಂಟೆಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳಿಲ್ವ ನಿಮ್ಮ ಹತ್ರ? ನೀವು ರಾಘವನನ್ನು ಕಳಿಸ್ಬೇಕಿತ್ತು. ವಸಂತನ ಬೆಚ್ಚದಲ್ಲಿದ್ದಾರೆ ಮಾರೆ. ಎಂತ ಅಂತ ಹೇಳಿದರೆ ಎಂಥ ವಿಷಯ ಇಲ್ಲ ಇದು. ಈಗ ನೋಡಿ, ಇವರು 1 ಗಂಟೆಗೆ ಎಲ್ಲ ಕಳಿಸಿದರೆ ನಮಗೆ ಎಷ್ಟು ಗಂಟೆಗೆ ಬರಲಿಕ್ಕೆ ಹೋಗ್ಲಿಕ್ಕೆ 7 ಗಂಟೆ ಆಗ್ತದಲ್ಲ. 7 ಗಂಟೆ 6 ಗಂಟೆ ಹೌದು, 7 ಗಂಟೆ 6:30 ಗಂಟೆ ಎಲ್ಲ ಆಗ್ತದೆ. ವಸಂತಣ್ಣನಿಗೆ ಎಂಥದ್ದು ಇವತ್ತು ಫಂಕ್ಷನ್ ಉಂಟಂತೆ, ಅದಕ್ಕೋಸ್ಕರ ಅವರಿಗೆ 5:30 ಗಂಟೆಗೆ ಹೋಗ್ಲಿಕ್ಕೆ ಇತ್ತು. ನೀವು ಬೆಳಿಗ್ಗೆ ಹೇಳಿದ್ರ ಓನರ್ ಹತ್ರ? ಎಂತ ಹೇಳಿದರು? ಇವರು ಕೂಡ ಹೇಳಿದ್ರಂತೆ ಓನರ್ ಹತ್ರ. ಅವರು ಬೇಗ ಆಗ್ತದೆ ಅಂತ ಹೇಳ್ತಾರೆ. ನಿಮಗೆ ನೀವು ಅಂದಾಜು ಮಾಡ್ಕೊಳ್ಬೇಕು. 1 ಗಂಟೆಯ ನಂತರ ಲೇಟ್ ಲೈನಿಗೆ ಬಿಟ್ಟರೆ 5 ಗಂಟೆಗೆ ಆಗೋದೇ ಇಲ್ಲ ಅದು, ಗೊತ್ತಾಯ್ತಾ? ಹಾಗೆ ಇವತ್ತು ವಿಡಿಯೋ ಮಾಡಲಿಕ್ಕೆ ಮೂಡ್ ಆಫ್ ಅಂತ ಹೇಳಿದ್ರೆ ಇದೇ ಕಾರಣ. ಎಂತಂತ ಹೇಳಿದರೆ, ಒಂದು ವಸಂತಣ್ಣನಿಗೆ ಬೇಗ ಹೋಗಬೇಕು, ಇನ್ನೊಂದು ಲೇಟ್ ಬಿಟ್ಟದ್ದು, ಮತ್ತೆ ಬಿಲ್ಲು ಸುಮಾರು ಉಂಟಲ್ಲ ವಸಂತ. ಎಂತ ಗೊತ್ತಾಗುದಿಲ್ಲ ವಸಂತ ಎಂತಂತ ಇದೆ ಅದೇ ಎಂತ ಮಾರ ಈ ತರ ಮಂಡೆ ಬಿಸಿ. ಹೌದು, ಈಗ ಜಾಸ್ತಿ ಬಿಲ್ ಇರುವಾಗ ಬೇಗ ಬಿಡಬೇಕಾಗ್ತದೆ. ಆದರೆ ಇವರು ಬಿಡುವುದಿಲ್ಲ. ನಾವೆಂತ ಮಾಡೋದು ಮತ್ತೆ? ಹೇಳಿ 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 ಸಾಕಾಯಿತು. ಮೊನ್ನೆಲ್ಲ ಬೇಗ ಬಿಟ್ಟರು. ಮತ್ತು ಈಗ ಮೈನ್ ಪ್ರಾಬ್ಲಮ್ ಅಂತ ಹೇಳಿದರೆ ವಸಂತ ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡಲಿಕ್ಕೆ ಸಹ ಆಗ್ತಾ ಇಲ್ಲ ಅಲ್ಲಿ. ಮತ್ತು ವಸಂತನ ಮಂಡೆ ಬಿಸಿಯಲ್ಲಿದ್ದಾರೆ. ಆ ಮಂಡೆ ಬಿಸಿಯನ್ನು ಹಿಡ್ಕೊಂಡು ನನಗೆ ಸಹ ವಿಡಿಯೋ ಮಾಡಲಿಕ್ಕೆ ಸರಿ ಆಗೋದಿಲ್ಲ. ಅದಕ್ಕೋಸ್ಕರ ಮಾಡಲೇ ಇಲ್ಲ. ವಸಂತನ ಈಗ ಎಷ್ಟು ಹೋಗಿ ಹೊಡಿತಾರ ಅಂತ ಆ ಥರ ಇದ್ದಾರೆ ಅವರು. ಮುಖ ನೋಡುವಾಗ ನನಗೇನೆ ಹಾಗೆ ಅನಿಸ್ತುಂಟು. ಎಂಥ ವಸಂತನ ನಿಮ್ಮ ಮನೆಯಿಂದೆಲ್ಲ ಹೋದ್ರಾ? ಅದೇ ನನ್ನ ಹತ್ರ ವಸಂತನ ಹೇಳ್ತಾ ಇದ್ರು, ನನಗೆ ಫಂಕ್ಷನ್ಗೆ ಹೋಗ್ಬೇಕು ಹಾಗೆ ಹೀಗೆ ಅಂತ. ಅದೇ ಎಲ್ಲ ಅಲ್ಲೋಲ ಕಲ್ಲೋಲ ಆಯ್ತು. ಯಾಕಂತ ಹೇಳಿದ್ರೆ ಇವತ್ತು ವಸಂತನ ರಜೆ ಮಾಡ್ತಿದ್ರು. ಇನ್ನೊಬ್ಬ ಹುಡುಗ ಲೈನ್ಗೆ ಬರ್ತಿದ್ದ. ಆದರೆ ಅವ ಬರದ ಕಾರಣದಿಂದ ಇವರು ಬಂದರು. ಇವರು ಬೆಳಿಗ್ಗೆ ಓನರ್ ಹತ್ರ ಹೇಳಿದಾರಂತೆ, ಓನರ್ ಬೇಗ ಆಗ್ತದೆ ಅಂತ ಹೇಳಿದರು. ಎಲ್ಲಿಗೆ ಬೇಗ ಆಗೋದು? ನನ್ನ ತಪ್ಪು ಉಂಟಾ? ನಾನು ಹೋಗುವ ಸ್ಪೀಡಲ್ಲಿ ಹೋಗ್ತಾ ಇಲ್ವಾ? ನನ್ನ ಹತ್ರ ಕೋಪ ಉಂಟಾ? ನಾನೇ ಭಯಂಕರ ವೆಚ್ಚದಲ್ಲಿದ್ದಾರೆ ವಸಂತ ಅಲ್ಲ. ಅದೇ ಹಾಗಾಗಿ ನಾನು ನನ್ನ ಕೈಯಲ್ಲಿ ಆದಷ್ಟು ಟ್ರೈ ಮಾಡ್ತೇನೆ. ಯಾಕಂತ ಹೇಳಿದರೆ ನನಗೆ ಮೆಲ್ಲ ಹೋಗ್ಲಿಕ್ಕೆ ಗೊತ್ತು ಸಹ ಇಲ್ಲ, ಸ್ವಲ್ಪ ಸ್ಪೀಡೇ ಹೋಗೋದು. ಆದರೂ ಸಹ ಇವತ್ತು ಸ್ಪೀಡ್ ಬಂದೆ, ಆದರೆ ಸಹ ಎಂತ ಮಾಡ್ಲಿಕ್ಕೆ ಆಗ್ತಿಲ್ಲ ನನಗೆ. ಟೈಮ್ ಪಿಕಪ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾಕಂತ ಹೇಳಿದರೆ ಅಲ್ಲೆಲ್ಲೆಲ್ಲೆಲ್ಲಿ ಈಗ ಜಂಕ್ಷನಲ್ಲಿ ಹಾಗೆ ಕಕ್ಕಿಂಜೆಯಲ್ಲಿ ನೋಡಬೇಕಿತ್ತು. ಆಗ ಕಕ್ಕಿಂಜೆಯಲ್ಲಿ ಒಂದು ಸುಮಾರು ಅಂಗಡಿ ಇತ್ತು. ಟರ್ನ್ ಎಂತ ಮಾಡ್ರೆ ಕಕ್ಕಿಂಜೆಯಲ್ಲಿ 1 ಗಂಟೆ ಬೇಕಾಯ್ತು ನಮಗೆ ಖಾಲಿ ಮಾಡಲಿಕ್ಕೆ. ನಾನಿಲ್ಲಾದರೆ ಅದನ್ನೆಲ್ಲ ನನಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅಷ್ಟು ಒತ್ತಡದಲ್ಲಿದ್ದೇವೆ ನಾವು ಇವಾಗ. ಬಿಟ್ಟದ್ದು ಎಷ್ಟು ಗಂಟೆಗೆ ಬಿಟ್ಟಿದ್ದಾರೆ? 12:45 ಆಗಿದೆ ಬಿಡುವಾಗ. ಅದು ಅಲ್ಲದೆ ಇದು ಲಾಂಗ್ ಲೈನ್ ಅಲ್ಲ, ಲೈನ್ ಲಾಂಗ್ ಉಂಟು. ಅದಕ್ಕೋಸ್ಕರ ಈಗ ಇಲ್ಲಿಂದ ಸೀದಾ ಕೊಕ್ಕಡಕ್ಕೆ ಹೋಗಬೇಕು. ಕೊಕ್ಕಡದಿಂದ ಈಗ 5 ಆಗ್ತಾ ಬಂತು. ಇಲ್ಲಿ ಎಷ್ಟು ಗಂಟೆ ಎಷ್ಟು ತೋರಿಸಿ ಅವರಿಗೆ? ಕರೆಕ್ಟಾಗಿ 4 ಕಳೆಯಿತು. ಇಲ್ಲಿಂದ ಕೊಕ್ಕಡಕ್ಕೆ ಹೋಗಿ ಖಾಲಿ ಮಾಡುವಾಗ ಒಂದು 4:45 ಆಗ್ತದೆ. 4 ಮತ್ತೆ ಧರ್ಮಸ್ಥಳಕ್ಕೆ ಹೋಗಿ ಖಾಲಿ ಮಾಡಲಿಕ್ಕೆ ಉಂಟು.
ಹಾಗಾಗುವಾಗ ಪಕ್ಕ 6 ಗಂಟೆ ಅಂತೂ ಆಗ್ತದೆ, ಕಮ್ಮಿ ಅಂತ ಹೇಳಿದ್ರೆ 6 ಗಂಟೆ ಆಗ್ತದೆ. ನನ್ನ ಕೈಯಲ್ಲಿ ಆದಷ್ಟು ವಸಂತನ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತೇನೆ, ನೋಡುವ ಆದಷ್ಟು ಬೇಗ ಬೇಗ ಹೋಗಿ ಲೈನ್ ಆದಷ್ಟು ಬೇಗ ಮುಗಿಸುವ. ಫೈನಲಿ ಕೊಕ್ಕಡ ಹತ್ರ ರೀಚ್ ಆಗಿ ಆಯಿತು. ಇಲ್ಲೊಂದು 2 ಹೊಸ ಹೋಟೆಲ್ ಉಂಟಂತೆ, ಎಲ್ಲಿ ಅಂತ ಗೊತ್ತಿಲ್ಲ ಮಾರೆ. ಸ್ವಾಮಿ ಪ್ರಸಾದ್ ಎಲ್ಲಿ ಅಂತ ಹೇಳಿದರು. ಮತ್ತು ಇನ್ನೊಂದುಂಟು ದೇವಿ ಪ್ರಸಾದ್ ಅಂತ, ಅದು ಸಹ ಎಲ್ಲಿ ಅಂತ ಗೊತ್ತಿಲ್ಲ. ದುರ್ಗಾ ಪ್ರಸಾದ್ ಎಲ್ಲಿ ಉಂಟು ನೋಡಿ, ಅದು ಒಳಗಡೆ ಹೋಗ್ಬೇಕಾ ಅಂತ ನನಗೆ ಡೌಟು. ದುರ್ಗಾ ಪ್ರಸಾದ್ ಅದದು, ಇದು ಸ್ವಾಮಿ ಪ್ರಸಾದ್ ಇಲ್ಲಿಯಾ ಅಂತ. ಇಲ್ಲಿಯಾ? ಎಲ್ಲಿ? ಇಲ್ಲಿ ಪಾಸ್ ಆಗ್ತದೆ ಮಾರ ಗಾಡಿ. ಜಸ್ಟ್ ಮಿಸ್ಸು, ಪಾಸ್ ಆಯಿತು. ಇಲ್ಲಿ ದುರ್ಗ ಸ್ವಾಮಿ ಪ್ರಸಾದ್ ಅಂತ ಉಂಟಲ್ಲ, ಅಲ್ಲಿಗೆ ಐಟಮ್ ಹಾಕಬೇಕು. ಸ್ವಲ್ಪ ಇರೋದು ಐಟಮ್ ಹಾಕಲಿಕ್ಕೆ. ವಸಂತಣ್ಣನಿಗೆ ಲೇಟ್ ಆದದಕ್ಕೂ ಇವರು ಅಂಗಡಿಯವರು ಮಾಡೋದಕ್ಕೂ ಒಳ್ಳೆ ಕರ್ಮದರಾಗಿದೆ. ನಿಮಗೆ ಲೇಟ್ ಆಗೋದಕ್ಕೂ ಇವರು ಮಾಡೋದಕ್ಕೂ. ಅವ ನಂಬರ್ ತರಲಿಕ್ಕೆ ಅಲ್ಲಿಗೆ ಹೋಗಿದ್ದಾನೆ, ಆ ಮೂಲೆಗೆ. ಓನರ್ ಇದು ನಂಬರ್ ಇಲ್ಲ ಅಂತೆ ಅವನ ಹತ್ರ. ಅಲ್ಲ, ಓನರ್ ನಂಬರ್ ಇಲ್ಲ ಅಲ್ಲ, ಮೊನ್ನೆ ಮುಂಚೆ ವಾರ ಆಗಿನ ಮಾಡಿದ್ದ, ಅವ ನಂಬರ್ ಇತ್ತು ಅವನ ಹತ್ರ. ಎಂತ ಅಂತ ಗೊತ್ತಿಲ್ಲ. ನೀವೆಂತ ರ್ಯಾಶ್ ಆದದೆ ಅಂತ ಇವತ್ತು. ಎಲ್ಲಿಗೆ ಹೋದ? ಆ ಕಡೆ ಹೋದ. ನಂಬರ್ ತರ್ತೇನೆ, ನೀವೇ ಫೋನ್ ಮಾಡ್ಬೇಕಂತ ಹೇಳಿದ. ಇವರ ಹೋಟೆಲ್ಗೆ ಐಟಮ್ ಅಂದರೆ ಇವರು ಫೋನ್ ಮಾಡಿ ಕೇಳಲಿಕ್ಕಿಲ್ವ, ನಾವು ಕೇಳುದಾ? ಫೋನ್ಪೇ ಮಾಡ್ತೇನೆ ಅಂತ ಹೇಳಿದರು. ಸರಿ, ನಂಬರ್ ಬೇಕಾ ಅಂತ ಕೇಳಿದೆ. ನಂಬರ್ ಬೇಕಂತ ಕೇಳಿದಾಗ ನೀವೇ ಮಾತಾಡಬೇಕಂತ ಹೇಳಿದ. ಸರಿ ಆಯಿತು, ನಂಬರ್ ಕೊಡಪ್ಪ ಅಂತ ಹೇಳಿದೆ. ನಂಬರ್ ಕೊಡು ಅಂತ ಹೇಳಿದಾಗ ಅಲ್ಲಿಗೆ ಹೋಗಿದ್ದಾನೆ. ಎಲ್ಲಿಗ? ದೂರದ ಆ ಕಡೆ ಒಳಗೆ ಹೋದ. ವಸಂತನ್ನ ಕೂಡ ಹೋಗ್ತಾ ಇದ್ದಾರೆ ಅವರು ಇವತ್ತು. ಅಲ್ಲಿ ಉಳಾಯ್ ಹೋಯ್ ವಸಂತನ್ನ ಕೂಡ ಬೆಚ್ಚದಲ್ಲಿದ್ದಾರೆ. ಯಾಕಂತ ಹೇಳಿದರೆ ಅವರಿಗೆ ಲೇಟ್ ಆಗಿದೆ ನೋಡಿ ಯಾವ ಥರ. ಇದೇ ಫಸ್ಟ್ ಟೈಮ್ ವಸಂತನ್ನ ಹೀಗೆ ಮಾಡೋದು. ಪಾಪ ಅವರಿಗೆ ಸಹ ಎಂತ ಮಾಡೋದು, ಅವರಿಗೆ ಸಹ ಫಂಕ್ಷನಿಗೆ ಹೋಗ್ಲಿಕ್ಕೆ ಇರ್ತದೆ. ಫಂಕ್ಷನ್ಗೆ ಹೋಗ್ಲಿಕ್ಕೆ ಇರುವಾಗ ಈ ಥರ ಲೇಟ್ ಆದರೆ ನನಗೆ ಸಹ ಇಂಥ ಅನುಭವ ತುಂಬ ಆಗಿದೆ. ನನಗೆ ಸಹ ಎಲ್ಲಿಯಾದರೂ ಅರ್ಜೆಂಟ್ ಹೋಗ್ಲಿಕ್ಕೆ ಇರ್ತದೆ. ಮತ್ತು ಈ ಗಾಡಿಗೆ ಎಲ್ಲ ಬಂದಾಗ ಬೇಗ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಎಂತ ಮಾಡೋದು? ಓನರ್ ಹತ್ರ ಹೇಳಿದ್ದೇನೆ. ಆ ಓನರ್ ಹತ್ರ ಹೇಳಿದ್ರಂತೆ, ಅವರಿಗೆ ಬೆಚ್ಚದುವೆ. ನಾನು ಓನರ್ ಹತ್ರ ಹೇಳಿದ್ದೇನೆ, ಆದರೂ ಕೂಡ ಅವರು ಬೇಗ ಆಗ್ತದೆ ಅಂತ ಹೇಳಿ ಕಾಗೆ ಹಾರಿಸಿದ್ರಲ್ಲ ಅಂತ ಅವ್ರು ಹೇಳುದು ನನ್ನ ಹತ್ರ. ಈಗ ಬೇರೆ ಅಂಥದ್ದಿಲ್ಲ ಅವರ ಮಂಡ್ಯ ವೆಚ್ಚ. ಮತ್ತು ಅವರಿಗೆ ಗಾಡಿ ಇಲ್ಲ ಒಂದನೇದ್ದು, ಅವರದ್ದು ಯಾರ್ದು ಸ್ವಂತ ಫ್ಯಾಮಿಲಿದಂಥದ್ದು ಫಂಕ್ಷನ್ ಇರೋದು. ಅದಕ್ಕೋಸ್ಕರ ಎಂತ ಮಾಡೋದು? ಮತ್ತು ಲೈನಿಗೆ ಬಂದಾಗಿದೆ, ಇನ್ನು ಲೈನು ಮುಗಿಸದೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಸಂಬಳ ಕಟ್ಟಾಗ್ತದೆ. ಆ ಥರ ಎಲ್ಲ ಉಂಟು ಪರಿಸ್ಥಿತಿ. ಎಂತ ಅಂತೆ ವಸಂತಣ್ಣ? ಕೇನುವೆ ಸತತವಾಗಿ 1/4 ಗಂಟೆಯ ನಂತರ ಓನರ್ ಇಲ್ಲ ಅಂತೆ ಅವರದ್ದು. ಅದಕ್ಕೋಸ್ಕರ ನಮ್ಮ ಓನರ್ಗೆ ಫೋನ್ ಮಾಡಿ ಕೇಳಿದೆ ಎಂತ ಮಾಡೋದಂತ. ಐಟಮ್ ರಿಟರ್ನ್ ತನ್ನಿ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಐಟಮ್ ರಿಟರ್ನ್ ತಗೊಂಡು ಸೀದಾ ಹೋಗುದೆ ಇಲ್ಲಿಂದ ಸೀದಾ ಹೋಗುವ. ಎಲ್ಲ ನಾಟಕ ಮಾಡೋದು ಮಾರೆ, ಎಂತ ಅಂತ ಗೊತ್ತಾಗೋದಿಲ್ಲ. ನನ್ನ ಅಲ್ಲಿ ದುರ್ಗಾ ಪ್ರಸಾದ್ ಹೋಟೆಲ್ ಅಂತ ಕಾಣ್ತಾ ಇಲ್ವಾ? ಅಲ್ಲಿಗೆ ಹಾಕ್ಲಿಕ್ಕೆ ಉಂಟು, ಬರುವಾಗ ಹಾಕುವ. ಇದರಿಂದ ಈಗ ಸೀದಾ ಹೋಗುವ ಬನ್ನಿ. ಇಲ್ಲಿಂದ ಈಗ ಸ್ಟ್ರೈಟ್ ಹೋಗಬೇಕು. ಆ ಕಡೆ ಹೋದರೆ ಸುಬ್ರಹ್ಮಣ್ಯ ಸೇರ್ತದೆ. ನಾವು ಈ ಕಡೆ ಸ್ಟ್ರೈಟ್ ಹೋಗಿ, ಇದು ಹಳೇಪೇಟೆ ಆ್ಯಕ್ಚುಲಿ ಕೊಕ್ಕಡದ್ದು. ನಾವು ಇದೇ ರೋಡಲ್ಲಿ ಮುಂದೆ ಹೋಗಬೇಕು. ಮುಂದೆ ಹೋಗಿ ಒಂದು 2 ಅಂಗಡಿ ಉಂಟು. ಇದು ಎಷ್ಟು ಚಿಕ್ಕ ರೋಡ್ ಅಂತ ಹೇಳಿದರೆ 2 ಗಾಡಿ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ, ಸೈಡಿಗೆ ಇಳಿಸ್ಬೇಕಷ್ಟೇ. ಅಂಗಡಿ ತುಂಬ ಉಂಟು ಮಾರೆ. ನಮ್ಮ ಮ್ಯಾನೇಜರ್ ಈ ಕಡೆ ಬರಲಿಲ್ವಾ ಅಂತ ವಸಂತಣ್ಣ? ಎಂತ ವಸಂತಣ್ಣ ಫುಲ್ ಬೆಚ್ಚದಲ್ಲಿದ್ದಾರೆ. ಅದಿರಲಿ, ಇಲ್ಲಿಂದ ಇಲ್ಲ ಅವರು ಇಲ್ಲಿಂದ ಈ ಕಡೆ ಬರಲಿಲ್ಲ ಅಂತ ಕಾಣ್ತದೆ. ಅಲ್ಲ, ಆರ್ಡ್ರ್ ಸಿಗಲಿಲ್ವ ಅಂತ ಗೊತ್ತಿಲ್ಲ. ಇವತ್ತು ಕೂಡ ಹೋಗಿದ್ದಾರೆ ಆರ್ಡ್ರಿಗೆ. ಅದು ನಾಳೆ ಲೈನ್, ಅದು ಅವರು ಮಾಡ್ತಾರೆ. ನಾನು ನಾಳೆ ಶೋರೂಮಿಂದ ಗಾಡಿ ತಂದಾದಮೇಲೆ ಅವರಿಗೆ ಲೋಡ್ ಆಗಬೇಕಷ್ಟೇ. ಇಲ್ಲಿಂದ ಸೀದಾ ಹೋಗುವ ಬನ್ನಿ. ಎದುರುಗಡೆ ಅಲ್ಲಿ ಒಂದು KH ಒಂದು ಅಂಗಡಿ ಉಂಟು, ಮತ್ತೊಂದು ಅಮ್ಮೇರ್ ಅಂತ. ಅಮ್ಮೇರಲ್ಲ, MAR. ಅವ್ರದ್ದೆಲ್ಲ ಬೇಗ ಅಮೌಂಟ್ ಸಿಗ್ತದೆ ಮಾರೆ. ಕೆಲವೊಂದು ಅಂಗಡಿಗಳುಂಟು, ಕೆಲವೊಂದು ಅಂಗಡಿಗಳಲ್ಲಿ ಎಷ್ಟೊತ್ತಾಗ್ತದೆ ಸಂದನ್ನ? ಎಂತ ಇಲ್ಲ, ಬಿಲ್ ತಗೊಂಡು 1 ನಿಮಿಷ ಬರ್ತೇನೆ ಅಂತ ಹೇಳುದು. ಇಲ್ಲದಿದ್ದರೆ 1 ನಿಮಿಷ ನಿಲ್ಲಿ, ಸುಮ್ಮನೆ ಇಲ್ಲದೆ ಆ ಕಡೆ ಈ ಕಡೆ ಮಾಡಿಕೊಂಡು ಫೋನಲ್ಲಿ ಮಾತಾಡಿಕೊಂಡು
ಅರ್ಧ ಗಂಟೆ ಕಾಲು ಗಂಟೆ ಈ ಥರ ನಮ್ಮ ಟೈಮ್ ವೇಸ್ಟ್ ಆಗೋದು ಲೈನಲ್ಲಿ ಅಲ್ಲ, ಈ ಅಂಗಡಿಯವರು ರಪ್ಪ ಕಾಸು ಕೊಟ್ಟರೆ ಆಗ್ತದೆ. ಎಲ್ಲರೂ ಅಂತ ಹೇಳೋದಿಲ್ಲ, ಎಲ್ಲರೂ ಕಾಸು ಬೇಗ ಬೇಗ ಕೊಡ್ತಾರೆ. ಆದರೆ ಕೆಲವೊಂದು ಅಂಗಡಿಗಳಲ್ಲಿ ಆ ಥರ ಆಗ್ತದೆ. ಯಾಕಂತ ಹೇಳಿದರೆ ಈಗ ಬಂದ ಲೈನಲ್ಲಿ 4-5 ಅಂಗಡಿಯಲ್ಲಿ ಆ ಥರ ಆಯಿತು. ಆ ಥರ ಆದರೆ ಒಂದೊಂದು ಅಂಗಡಿಯಲ್ಲಿ ಅರ್ಧ ಗಂಟೆ ಆದರೆ 2 ಗಂಟೆ ಹೋಯ್ತಲ್ಲ ವಸಂತಣ್ಣ. ಮತ್ತೆ ಎಂತ ದನಿಯವರಿಲ್ಲ, ಅವರಿಗೆ ಫೋನ್ ಮಾಡಿ ನಂಬರ್ ಇಲ್ಲ, ಸುಮ್ಮನೆ ಆಟ ಆಡಿಸುದು. ನಂಬರ್ ಇಲ್ಲ, ಅಂಗಡಿಯವ್ರ ಕೆಲಸಕ್ಕೆ ಅವರಿಗೆಲ್ಲ ಇದು ಸ್ಟೆಪ್ಪು ಬರ್ಲಿಕ್ಕೆ ಹೋಗ್ತದೆ. ಇದು ನಾವು ಬಂದ ದಾರಿಗೆ ಇಲ್ಲಿಂದ ಮತ್ತೆ ತಿರುಗಿಸಿ ಹೋಗಬೇಕು. ಯಾಕಂತ ಹೇಳಿದರೆ ಅಂಗಡಿ ಈ ಕಡೆ ಇರೋದು, ನಾವು ಮತ್ತೆ ಹೋಗ್ಲಿಕ್ಕಿರೋದು ಇದೇ ಸೈಡಿಗೆ. ಅದಕ್ಕೋಸ್ಕರ ಇಲ್ಲೊಂದು 2 ಅಂಗಡಿ ಉಂಟು, ಇಲ್ಲೊಂದು 2 ಅಂಗಡಿಗೆ ಹಾಕುವ. ನೋಡಿ, ಒಂದು ಗಾಡಿ ಬಂದರೆ ಸೈಡ್ಗೆ ಇಳಿಸ್ಬೇಕಷ್ಟೇ. ಇಲ್ಲಿ ಒಂದು ಅಂಗಡಿ, ಅಲ್ಲಿ ಒಂದು ಅಂಗಡಿ. ಅವರಿಲ್ಲ, KH ಅವರಿಲ್ಲ, ಅವರ ಮನೆ ಅಲ್ಲೇ ಉಂಟು. ಕೇಳುವ ಎಂತ ಅಂತ. ಕೊಕ್ಕಡದಿಂದ ಬಿಟ್ಟು ಅವರು ಅರ್ಜೆಂಟಾಗಿ ವಸಂತನಿಗೆ ಹೋಗ್ಲಿಕ್ಕೆ ಉಂಟಲ್ಲ, ಅದಕ್ಕೋಸ್ಕರ ಅರ್ಜೆಂಟಾಗಿ ಈಗ ಬಂದು ಧರ್ಮಸ್ಥಳದಲ್ಲಿದ್ದೇವೆ. ಮೊನ್ನೆ ಧರ್ಮಸ್ಥಳ ದೀಪೋತ್ಸವ ಆಯ್ತಲ್ಲ, ಅದರದ್ದು ಎಕ್ಸಿಬಿಷನ್ ಹಾಕಿದ್ರು. ಇಲ್ಲಿ ಫುಲ್ ಎಕ್ಸಿಬಿಷನ್ ಇತ್ತು ನೋಡಿ. ಆ ಮೂಲೆಯಿಂದ ಅಲ್ಲಿ ಮೂಲೆ ತನಕ ಇತ್ತು, ಮತ್ತು ಆ ಕಡೆ ಸಹ ಇತ್ತು, ಮತ್ತು ದೇವಸ್ಥಾನದ ಆ ಕಡೆ ಸಹ ಇತ್ತು. ಅದನ್ನೆಲ್ಲ ಈಗ ಪ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಪ್ಯಾಕಿಂಗ್ ಆಗ್ತಾ ಉಂಟೆಲ್ಲ. ಇದನ್ನು ಪ್ಯಾಕಿಂಗ್ ಮಾಡಲಿಕ್ಕೆ ಎಷ್ಟು ಕೆಲಸ ಉಂಟು ಮಾರೆ, ತುಂಬ ಕೆಲಸ ಉಂಟು ನೋಡಿ. ಇದನ್ನೆಲ್ಲ ಪಾರ್ಸಲ್ ಮಾಡಬೇಕು. ಯಾವ ಊರಿನವರ, ಎಲ್ಲಿಂದ ಬಂದವರ, ಎಲ್ಲಿಗೆ ಪಾರ್ಸಲ್ ಮಾಡಬೇಕಾ, ಎಂಥ ಅಗತ್ಯ. ಎಲ್ಲರೂ ದುಡ್ಡಿದ್ರೆ ದುನಿಯಾ, ಇಲ್ಲದಿದ್ದರೆ ಎಂಥದಿಲ್ಲ ಅಷ್ಟೇ. ನಾವು ಕೂಡ ಹೋರಾಡೋದು ದುಡ್ಡಿಗೋಸ್ಕರನೇ, ಮತ್ತು ಎಲ್ಲರೂ ಹೋರಾಡೋದು ದುಡ್ಡಿಗೋಸ್ಕರನೇ. ದುಡ್ಡು ಅಂತ ಹೇಳಿ ನಮ್ಮ ಜೀವನ ನಮಗೆ ಹೇಗೆ ಹೋಗ್ತಾ ಉಂಟಂದ್ರೆ ಗೊತ್ತೇ ಆಗೋದಿಲ್ಲ. ನಮ್ಮ ಜೀವನದಲ್ಲಿ ಸಂತೋಷ ಎಂಬುದೇ ಮರೆತು ಬಿಡ್ತೇವೆ ನಾವು ದುಡ್ಡು ಮಾಡೋದ್ರಲ್ಲಿ. ದುಡ್ಡು ಮಾಡಿದ್ರೆ ವಿಧಿ ಸಹ ಇಲ್ಲ, ಎಂತ ಮಾಡೋದು. ದುಡಿಬೇಕು, ತಿನ್ನಬೇಕು. ನಮಗೆ ಎಂಥದ್ದು ಆಧಾರ ಸ್ತಂಭ ಎಂಥದ್ದು ಇಲ್ಲ ದುಡಿದು. ಮತ್ತೆಂತ ಮಾಡೋದು, ದುಡಿಬೇಕು, ತಿನ್ನಬೇಕು. ಹಾಗೆ ಸಹ ಇವರು ಪಾಪ ದುಡಿತಾರೆ. ಈಗ ಎಲ್ಲಿಗೆ ನಾವು ಹೋಗಬೇಕು, ಕುಟುಂಬ ಎಲ್ಲ ಬಿಟ್ಟು ಬಂದು ಎಲ್ಲ ತುಂಬ ಕಷ್ಟ. ಮಾತಾಡ್ತಾ ಇರ್ತೇನೆ. ಇಲ್ಲೊಂದು ಅನ್ನಪ್ಪ ಕೆಫೆ ಅಂತ ಉಂಟು ನೋಡಿ, ಅಲ್ಲಿ ಅದರ ಈ ಕಡೆ ಒಂದು ಅಂಗಡಿ ಉಂಟು. ಅಲ್ಲಿಗೆ ಐಟಮ್ ಹಾಕ್ಲಿಕ್ಕಿತ್ತು. ವಸಂತನ ಕಳಿಸಿದ್ದೇನೆ, ಇನ್ನು 2 ಅಂಗಡಿ ಬಾಕಿ ಉಂಟು. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗ್ತುಂಟು ಮರ, ಆಗಾಗ ಚಾರ್ಜ್ ಇಲ್ಲ. ಅದಕ್ಕೋಸ್ಕರ ಅಲ್ಲಲ್ಲಿ ಅಂಗಡಿಯಲ್ಲಿ ಸ್ವಲ್ಪ ಚಾರ್ಜ್ ಇಟ್ಟು ವಿಡಿಯೋ ಮಾಡ್ತಾ ಇರೋದು. ಅರ್ಜೆಂಟಾಗಿ ಲೈನ್ ಮಾಡುವ ಅಂತ ಹೇಳುವಾಗ ಇಲ್ಲಿ ಈ ಹಳ್ಳಿಯೊಳಗೆ ಬ್ಲಾಕ್ ಆಗಿದೆ. ಎಂಥದ ತಗೊಂಡು ಹೋಗ್ತಿದ್ದಾರೆ ಗಾಡಿಯಲ್ಲಿ, ಎಂತಂತ ಗೊತ್ತಿಲ್ಲ. ಅಲಂಕಾರ ಎಲ್ಲ ಮಾಡಿದ್ದಾರೆ, ಹೂವಿನ ಅಲಂಕಾರ ಎಲ್ಲ. ಇಲ್ಲಿ ಫುಲ್ಲು ರೋಡ್ ಬ್ಲಾಕ್ ಆಗಿದೆ. ಇವರಿಗೆ ಮಂಡೆ ಬಿಸಿ. ಎಂತ ಮಾರ ಎಲ್ಲ ಇದೆಲ್ಲ ಆಗ್ತಾ ಇದ್ದಾರೆ. ಎಂಥದ್ದು ಹೋಗ್ಲಿ ಕಾಣ್ತಾ ಉಂಟ ನಿಮಗೆ? ಹೂವಿನ ಸುರಿಮಳೆ ಬೀಳ್ತಾ ಉಂಟು ಅದಕ್ಕೆ. ಎಂತ ಅಂತ ಗೊತ್ತಿಲ್ಲ. ದೊಡ್ಡ ಗಾಡಿಯಲ್ಲಿ ಎಂತ ತಗೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ನೋಡಿದರೆ ಫುಲ್ಲು ಜಾಮ್. ಗಾಡಿ ಸಹ ಬಿಟ್ಟು ಕಳಿಸೋದಿಲ್ಲ ಅಲ್ಲ ಮಾರೆ.